ನಮಸ್ಕಾರ ಎಲ್ರಿಗೂ. ಕೊನೆಗೂ ಬಂದಾಗ್ಬಿಡ್ತು ಬಿಗ್ ಬಾಸ್ ಸೀಸನ್ 13 ಲಿಸ್ಟ್. ಈ ವರ್ಷನೂ ಸಹ ಸುದೀಪ್ ಸರ್ ಅವರೇ ಬಿಗ್ ಬಾಸ್ ಅನ್ನು ನಡೆಸಿಕೊಡ್ತೀನಿ ಅಂತ ಹೇಳಿಕೆ ಕೊಟ್ಟಿದ್ದಾರೆ ಮತ್ತು ಇದು ಆಗಸ್ಟ್ ಮೊದಲನೇ ವಾರದಲ್ಲೇ ಪ್ರಾರಂಭಗೊಳ್ಳುತ್ತದೆ ಮತ್ತು ಅನೇಕ ಸಾಮಾನ್ಯ ಜನರಿಗೆ ಅವಕಾಶ ಕಲ್ಪಿಸಿಕೊಟ್ಟಿದ್ದೇನೆ ಎಂದು ಹೇಳಿಕೆ ನೀಡಿದ್ದಾರೆ. ಅವರು ಯಾರ್ಯಾರು ಎಂದು ನೋಡೋಣ ಬನ್ನಿ. ಮೊದಲನೇದಾಗಿ ಅಭ್ಯರ್ಥಿನಿಯಾಗಿರುವಂತಹ ಮತ್ತು ನಟಿಯಾಗಿರುವಂತಹ ಇವರು ಬಿಗ್ ಬಾಸ್ ಸೀಸನ್ 13ನಲ್ಲಿ ಭಾಗವಹಿಸುತ್ತೇನೆ ಎಂದು ಮೊದಲೇ ತಮ್ಮ ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿ ಹೇಳಿಕೆಯನ್ನು ನೀಡಿದ್ದರು ಮತ್ತು ಅವರ ಹೇಳಿಕೆಯಂತೆ ಈ ವರ್ಷ ಬಿಗ್ ಬಾಸ್ ಸೀಸನ್ 13ನಲ್ಲಿ ಅವರಿಗೆ ಅವಕಾಶ ಕಲ್ಪಿ ಬಂದಿದೆ. ಅದನ್ನು ಅವರು ಸದುಪಯೋಗಪಡಿಸಿಕೊಳ್ಳುತ್ತಿದ್ದಾರೆ ಮತ್ತು ಭಾಗವಹಿಸುತ್ತಿದ್ದಾರೆ. ಇವರು ಬರಬೇಕೇ ಅಥವಾ ಬೇಡವೇ ಎಂದು ಕಮೆಂಟ್ ಮಾಡಿ ತಿಳಿಸಿ. ನಂತರ ಎರಡನೇದಾಗಿ ಇವರು ಯಾರು ಎಂದು ನಿಮಗೆ ಗೊತ್ತಿರುತ್ತದೆ. ಇವಳು ಕಿಪ್ಪಿ ಕೀರ್ತಿ. ಇವರು ಸಹ ಬಿಗ್ ಬಾಸ್ ಸೀಸನ್ 13ನಲ್ಲಿ ಭಾಗವಹಿಸುತ್ತೇನೆ ಎಂದು ಹೇಳಿಕೆ ನೀಡಿದ್ದರು ಮತ್ತು ಇವರಿಗೆ ಅವಕಾಶವೂ ಸಹ ಕಲ್ಪಿ ಬಂದಿದೆ. ಆದ್ದರಿಂದ ಈ ವರ್ಷ ಇವರು ಕಿಪ್ಪಿ ಕೀರ್ತಿಯಾಗಿರುವ ಇವರು ಭಾಗವಹಿಸುತ್ತಿದ್ದಾರೆ. ಇವರು ಬರಬೇಕೇ ಅಥವಾ ಬೇಡವೇ ಎಂದು ಕಮೆಂಟ್ ಮಾಡಿ ತಿಳಿಸಿ. ನಂತರ ಮೂರನೇ ಅಭ್ಯರ್ಥಿಯಾದ ಅಮುಕು ಡುಮುಕು ಮಂಜು. ಇವರು ಸಹ ಬಿಗ್ ಬಾಸ್ ಸೀಸನ್ 13ನಲ್ಲಿ ಭಾಗವಹಿಸಲು ತುಂಬ ಪ್ರಯತ್ನಿಸುತ್ತಿದ್ದರು ಮತ್ತು ತಮ್ಮ ಪ್ರತಿ ವಿಡಿಯೋದಲ್ಲಿ ಹೇಳಿಕೆಯನ್ನು ನೀಡುತ್ತಿದ್ದರು, ಅವಕಾಶವನ್ನು ನೀಡಿ ಎಂದು. ಅದರಂತೆ ಸಹ ಇವರಿಗೂ ಅವಕಾಶ ಕಲ್ಪಿ ಬಂದಿದೆ. ಇವರು ಬರಬೇಕೇ ಅಥವಾ ಬೇಡವೇ ಎಂದು ಒಂದು ಕಮೆಂಟ್ ಮಾಡಿ ತಿಳಿಸಿ. ಮತ್ತು ನಾಲ್ಕನೇ ಅಭ್ಯರ್ಥಿ ಅಂತೂ ನಿಮಗೆ ತಿಳಿದಿರುತ್ತದೆ, ಇವರೇ ರಾಘವೇಂದ್ರ ಎಂದ್ಬಿಟ್ಟು. ಆದರೆ ಇವರು ತುಂಬ ಅನೇಕ ಪಾತ್ರಗಳನ್ನು ಹೆಣ್ಣು ಮಕ್ಕಳು ಅಥವಾ ಕೇವಲ ಹೆಂಗಸರ ರೂಪದಲ್ಲಿ ತಮ್ಮ ನಟನೆಯನ್ನು ಮಾಡಿದ್ದಾರೆ. ಇವರು ನಿಜವಾದ ಹೆಸರು ರಾಘವೇಂದ್ರ ಮತ್ತು ಇವರು ಸಹ ಬಿಗ್ ಬಾಸ್ ಸೀಸನ್ 13ನಲ್ಲಿ ಭಾಗವಹಿಸುತ್ತಿದ್ದಾರೆ. ಇವರು ಬಂದರೆ ಚೆನ್ನಾಗಿರುತ್ತದೆಯೇ ಅಥವಾ ಇಲ್ಲವೇ ಎಂದು ಕಾಮೆಂಟ್ ಮಾಡಿ ತಿಳಿಸಿ. ನಂತರ ಐದನೆಯದಾಗಿ ರಗಡ ರಶ್ಮಿ. ಇವರು ಸೋಷಿಯಲ್ ಮೀಡಿಯಾದಿಂದ ಫೇಮಸ್ ಆಗಿರುವ ಮಹಿಳೆಯಾಗಿದ್ದು ಇವರು ತಮ್ಮ ಅನೇಕ ಲಾಗ್ಗಳಲ್ಲಿ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ಗಳಲ್ಲೂ ಸಹ ಹೇಳಿಕೊಂಡಿದ್ದಾರೆ ಹಾಗೂ ಇವರಿಗೆ ಒಂದು ಆಪರ್ಚುನಿಟಿ ಸಿಕ್ಕಿದೆ ಬಿಗ್ ಬಾಸ್ 13ನಲ್ಲಿ ಭಾಗವಹಿಸಲು. ಇವರು ಗೆದ್ದರೆ ಚೆನ್ನಾಗಿರುತ್ತದೆಯೇ ಅಥವಾ ಇಲ್ಲವೇ ಎಂದು ಒಂದು ಕಾಮೆಂಟ್ ಮಾಡಿ ತಿಳಿಸಿ. ನಂತರ ಆಯ್ಕೆಯಾಗಿರುವ ಅಭ್ಯರ್ಥಿನಿ ಸಮೀಕ್ಷಾ ಅವರು. ಇವರು ಸಹ ಕೆಲವೊಂದು ಧಾರಾವಾಹಿಗಳಲ್ಲಿ ಆಪರ್ಚುನಿಟಿ ಸಿಕ್ಕಿದೆ ಎಂದು ಮಾಹಿತಿ ಕಂಡು ಬಂದಿದೆ. ಇವರಿಗೂ ಸಹ ಬಿಗ್ ಬಾಸ್ 13ನಲ್ಲಿ ಭಾಗವಹಿಸುವ ಆಪರ್ಚುನಿಟಿ ಸಿಕ್ಕಿದೆ. ಇವರು ಬಿಗ್ ಬಾಸ್ ಸೀಸನ್ 13ಗೆ ಬಂದರೆ ಚೆನ್ನಾಗಿರುತ್ತದೆಯೇ ಅಥವಾ ಇಲ್ಲವೇ ಎಂದು ಕಾಮೆಂಟ್ ಮಾಡಿ ತಿಳಿಸಿ. ನಂತರ ಕನ್ನಡದಲ್ಲಿ ಜೋಕ್ ಮಾಡುವಂತಹ ಸೂರಜ್ ಬ್ರೋ. ಇವರು ಸಹ ತಮ್ಮ ಇನ್ಸ್ಟಾಗ್ರಾಮ್ ಪೇಜ್ನಿಂದ ಅನೇಕ ರೀತಿಯ ಫಾಲೋವರ್ಸ್ಗಳನ್ನು ಕಂಡುಕೊಂಡಿದ್ದು ಇವರು ಸಹ ಬಿಗ್ ಬಾಸ್ ಸೀಸನ್ 13ನಲ್ಲಿ ಭಾಗವಹಿಸುತ್ತಿದ್ದಾರೆ ಎಂಬ ಮಾಹಿತಿ ಇತ್ತು. ಅದೇ ರೀತಿ ಇವರಿಗೂ ಸಹ ಆಪರ್ಚುನಿಟಿ ಸಿಕ್ಕಿದೆ. ಇವರು ಸಹ ಜೋಕ್ ಮಾಡಿ ಬಂದಿರುವ ವ್ಯಕ್ತಿಯಾಗಿದ್ದು ಇವರು ಬಂದರೆ ಚೆನ್ನಾಗಿರುತ್ತದೆಯೇ ಅಥವಾ ಇಲ್ಲವೇ ಎಂದು ಕಮೆಂಟ್ ಮಾಡಿ ತಿಳಿಸಿ. ನಂತರ ನಯನ ನಾಗರಾಜ್. ಇವರು ಸಹ ಕಲರ್ಸ್ ಕನ್ನಡದಲ್ಲಿ ವರ್ಕ್ ಮಾಡಿದ್ದಾರೆ ಎಂಬ ಮಾಹಿತಿ ಇತ್ತು. ಅದೇ ರೀತಿಯಾಗಿ ಇವರಿಗೂ ಸಹ ಬಿಗ್ ಬಾಸ್ ಸೀಸನ್ 13ಗೆ ಒಂದು ಕರೆ ನೀಡುತ್ತೇವೆ ಎಂದು ಮಾಹಿತಿ ಆಲ್ರೆಡಿ ಇತ್ತು. ಅದೇ ರೀತಿಯಾಗಿ ಇವರಿಗೆ ಒಂದು ಆಪರ್ಚುನಿಟಿ ಸಿಕ್ಕಿದೆ. ಅವರು ಸಹ ಇದನ್ನು ತಿರಸ್ಕರಿಸಿದೆ. ಬಿಗ್ ಬಾಸ್ ಒಳಗೆ ಬರಲು ಸಿದ್ಧರಾಗಿದ್ದಾರೆ. ಇವರು ಗೆದ್ದರೆ ಚೆನ್ನಾಗಿರುತ್ತದೆಯೇ ಅಥವಾ ಇಲ್ಲವೇ ಎಂದು ಕಮೆಂಟ್ ಮಾಡಿ ತಿಳಿಸಿ. ನಂತರ ನಿಶಾ ಯೋಗೇಶ್ವರ್. ಇವರು ಸಹ ಬಿಗ್ ಬಾಸ್ ಸೀಸನ್ 13ಗೆ ಭಾಗವಹಿಸುತ್ತಿದ್ದಾರೆ ಮತ್ತು ಇವರು ಆಲ್ರೆಡಿ ಹೇಳಿದ್ದರು, ನಾನು ಬಿಗ್ ಬಾಸ್ ಸೀಸನ್ 13ಗೆ ಹೋಗಲು ಸಿದ್ಧನಿದ್ದೇನೆ ಎಂದು. ಇವರು ಯಾವುದೇ ರೀತಿಯ ತಿರಸ್ಕಾರವನ್ನು ನೀಡುವುದಿಲ್ಲ ಎಂದು ಹೇಳಿದ್ದರು. ಅದೇ ರೀತಿಯಾಗಿ ಇವರಿಗೂ ಸಹ ಒಂದು ಆಪರ್ಚುನಿಟಿ ಸಿಕ್ಕಿದೆ. ಇವರು ಗೆದ್ದರೆ ಚೆನ್ನಾಗಿರುತ್ತದೆಯೇ ಅಥವಾ ಇಲ್ಲವೇ ಎಂದು ಒಂದು ಕಾಮೆಂಟ್ ಮಾಡಿ ತಿಳಿಸಿ. ನಮ್ಮ ಗೌತಮ್ ಫ್ಯಾಕ್ಟ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಧನ್ಯವಾದಗಳು.